ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲ ತುಂಬ ಕತ್ಲೆ ಕಾಣ್ತಾ ಇದೆ. ಸೊ ಇವತ್ತು ನಾವು ಹೋಗ್ತಿದ್ದೀವಿ ಇನ್ನೊಂದು ಫ್ಯಾಮಿಲಿ ಟ್ರಿಪ್ಗೆ. ನಾವು ಹೋಗ್ತಾ ಇರೋದು ಇವತ್ತು ಆಂಧ್ರ ಪ್ರದೇಶದಲ್ಲಿರೋ ಕರ್ನೂಲ್ ಡಿಸ್ಟ್ರಿಕ್ಟಲ್ಲಿರೋ ಮಂತ್ರಾಲಯಕ್ಕೆ. ಆ್ಯಕ್ಚುಲಿ ತುಂಬ ತಿಂಗಳುಗಳು ಅಥವಾ ತುಂಬ ವರ್ಷಗಳ ಆಸೆ ಅನ್ಬೋದು ಮಂತ್ರಾಲಯಕ್ಕೆ ಹೋಗೋದು. ಸೊ ಇವತ್ತು ಮುಹೂರ್ತ ಬಂದಿದೆ, ದೇವರು ಇವತ್ತು ಕರ್ಸ್ಕೊತಾ ಇದ್ದಾನೆ ಅಂತ ಹೇಳ್ಬೋದು. ಮಂತ್ರಾಲಯ ಅಷ್ಟೇ ಅಲ್ಲ, ಬೇರೆ ಜಾಗಗಳು ಹೋಗೋಣ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ನಾವು 3 ಗಂಟೆ ಹಂಗೆ ಬಿಟ್ವಿ. ಇವತ್ತು 3 ಗಂಟೆ ಹಂಗೆ ಬಿಟ್ಟು ಈಗ ಆಲ್ಮೋಸ್ಟ್ ಇನ್ನೊಂದು 2 ಅವರ್ ಜರ್ನಿ ಇದೆ ಆಯಿತಾ. ಸೊ ಈ ಅಡೋಣಿ ಮೇಲಿಂದ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಅಣ್ಣ ಏನೋ ಯೂಟ್ಯೂಬ್ ಯಾವುದೋ ವೀಡಿಯೋ ನೋಡಿದ್ನಂತೆ. ಅದರಲ್ಲಿ ಮಂತ್ರಾಲಯ ಇಲ್ಲಿಂದ ಕರ್ನೂಲ್ ಮೇಲಿನಿಂದ ಹೋದರೆ ಸ್ವಲ್ಪ ಜಾಸ್ತಿ ರೋಡೆಲ್ಲ ಚೆನ್ನಾಗಿಲ್ಲ, ಅದಕ್ಕೆ ಅಡೋಣಿ ಮೇಲಿಂದ ಹೋಗ್ಬೇಕಂತ ಹೇಳಿದ್ರಂತೆ. ಅದಕ್ಕೆ ಅಡೋಣಿ ಮೇಲಿಂದ ಹೋಗ್ತಾಯಿದ್ದೀವಿ. ಈಗ ಒಂದು ಬ್ರೇಕು, ಆಮೇಲೆ ಇಲ್ಲಿಂದ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮಂತ್ರಾಲಯ. ರೂಮೆಲ್ಲ ಬುಕ್ ಆಗಿದೆ, ಚೆನ್ನಾಗಿರೋ ವಿಲ್ಲ ಬುಕ್ ಮಾಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಈ ಟ್ರಿಪ್ ಅಂತ. ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬರೋಣ. ಟೈಮ್ ಬಂದುಬಿಟ್ಟು 11 ಗಂಟೆ 45 ನಿಮಿಷ. ಜಸ್ಟ್ ಬಂದು ನಮ್ಮ ಹೋಮ್ ಸ್ಟೇಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ನಮ್ಮ ರೂಮ್ ಕಡೆ ಹೋಗ್ತಾಯಿದ್ದೀವಿ. ಈ ಕಡೆನಾ ರೂಮು ಮನೆ ಇದ್ದಂಗಿದೆ ಅಂತ. ಇಲ್ಲೊಂದು ದೇವ್ರ ಕೋಣೆ ಇದೆ, ಒಂದು ಸಣ್ಣ ಪುಟ್ಟದಾಗಿರೋ ಕಿಚನ್ ಇದೆ, ಹಾಲು, ಆಮೇಲೆ ಸೋಫಾ ಸೀಟ್ ಇದೆ ಒಂದು. ಆಮೇಲೆ ಇಲ್ಲಿ ಬಂದರೆ ಒಂದು ಬೆಡ್ರೂಮ್ ಇದೆ. ಬೆಡ್ರೂಮಲ್ಲಿ AC, ಬೆಡ್ ಇದೆ ದೊಡ್ಡದಾಗಿ. ಆಮೇಲೆ ಈ ಬೆಡ್ರೂಮ್ಗೆ ಇದು ಬಾತ್ರೂಮು. ಆಮೇಲೆ ಈ ಬೆಡ್ರೂಮಲ್ಲಿ AC ಇದೆ, ಈ ಬೆಡ್ರೂಮ್ಗೆ ಇದು ಬಾತ್ರೂಮು. ಸೊ ರೂಮಲ್ಲದು ಚೆಕ್-ಇನ್ ಆದ್ವಿ. ರೂಮ್ ಸಾಕಾಗಿದೆ. ಈಗ ಸ್ನಾನ ಮಾಡಿ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗೋದಂತ ಅಂದ್ಕೊಂಡಿದ್ದೀವಿ. ಈ ಥರ ರೆಡಿಯಾಗಿ ನಾವೆಲ್ಲರೂ ಈಗ ಟೆಂಪಲ್ ಕಡೆ ಹೊರಟಿದ್ದೀವಿ. ಪ್ಲ್ಯಾನ್ ಏನಂದರೆ ಹೋಗಿ ದರ್ಶನಕ್ಕೆ ನಿಂತ್ಕೊಳ್ಳೋದಂತ. ನೋಡೋಣ ಹೆಂಗಾಗುತ್ತಂತ. ನಮ್ಮ ವೀರಣ್ಣರು ರೆಡಿಯಾಗಿದ್ದಾರೆ. ಹೀಗೆ ನಾವು ಶೆಲ್ಲೆಲ್ಲ ಹಾಕ್ಕೊಂಡ್ಬಿಟ್ಟಿದ್ವಿ, ಪಂಚೆಲ್ಲ ಉಟ್ಕೊಂಡ್ಬಿಟ್ಟಿದ್ವಿ ಈ ಥರ ಆಯಿತಾ. ಸೊ ನೋಡೋಣ ಪಂಚೆ ಎಷ್ಟೋ ಸೊಂಟದ ಮೇಲೆ ಇರುತ್ತೆ ಅಂತ. ನಮ್ಮ ಹಿಂದೆ ಇದೇ ರಾಘವೇಂದ್ರ ಸ್ವಾಮಿ ಮಠ. ಸೊ ನಮ್ಮ ಅಣ್ಣ ಗಾಡಿ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಎಲ್ಲರೂ ಸೇರಿ ಒಳಗೆ ಹೋಗೋದಂತಾಯಿತು. ವೆಯ್ಟ್ ಮಾಡ್ತಾಯಿದ್ದೀವಿ. ಗೊತ್ತಿಲ್ಲ ದರ್ಶನ ಟೈಮ್ ಏನಂತೆಲ್ಲ ಗೊತ್ತಿಲ್ಲ. ನನಗೆ ಗೊತ್ತಾದ ತಕ್ಷಣ ಅಪ್ಡೇಟ್ ಮಾಡ್ತೀನಿ ನಿಮಗೂ. ಇಲ್ಲಿ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಐ ಥಿಂಕ್ ಆಲ್ಮೋಸ್ಟ್ 6 months ಮೇಲೆ ಆಯ್ತಲ್ಲ. ತುಂಬ ನಾನೇ ಕ್ಯಾನ್ಸಲ್ ಆಗ್ತದೆ ನಿಜವಾಗ್ಲೂ. ಸೂಪರ್. ಹಿಂಗಿದೆ ನೋಡಿ. ಇಲ್ಲಿ ನೀವು ಮಠಕ್ಕೆ ಎಂಟ್ರ್ ಆದ ತಕ್ಷಣ ನಿಮಗೆ ಚಪ್ಪಲಿ ಇಡೋಕ್ಕೆ, ಟಾಯ್ಲೆಟ್ಸ್ಗೆ ಎಲ್ಲದಕ್ಕೂ ಆಪ್ಷನ್ ಇದೆ. ಬಟ್ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಚಪ್ಪಲಿನ ಕಾರಲ್ಲೇ ಇಟ್ಟು ಬಂದುಬಿಟ್ವಿ. ಸೊ ಈಗ ದರ್ಶನ ಏನೋ ಮುಗ್ದಿದೆ ಅಂತ. ದರ್ಶನ ಟೈಮಿಂಗ್ ಏನದು? ಮಾರ್ನಿಂಗ್ ಅದು 6 o'clock ಇಂದ 2 o'clock ತನಕ. ಓಕೆ. ಈವ್ನಿಂಗ್ ಮತ್ತೆ 4 o'clock ಇಂದ 9 o'clock ತನಕ. ಓಕೆ. ಸೊ ಹಂಗಂದ್ರೆ ಈಗ ದರ್ಶನ ಅಂತೂ ನಮ್ಗೆ ಆಗಲ್ಲ, ಟೈಮ್ ಆಗೋಯ್ತು. ಸೊ ಈಗ ನಾವು ಊಟಕ್ಕೆ ಹೋಗೋದಾ ಡೈರೆಕ್ಟು? ಊಟ ಎಷ್ಟು ಗಂಟೆ ತನಕ ಇರುತ್ತೆ? 11:30 to 2:30. 11:30 to 2:30ನಾ? ಓಕೆ. ಇನ್ನೊಂದು 30 minutes ಊಟ ಸಿಗುತ್ತೆ ಅಲ್ವಾ? ಸರಿ, ಫಸ್ಟ್ ಊಟ ಮುಗಿಸ್ಕೊಳ್ಳೋಣ,
ಆಮೇಲೆ 1 by 1 ಗಾದೆ ತೋರಿಸ್ತೀನಿ. ಚೆನ್ನಾಗಿರುತ್ತಂತೆ, ಲೈಟಿಂಗ್ ಎಲ್ಲ ಇರುತ್ತಂತೆ. ಹೋ ಸೊ ನಮಗೆ ಲೈಟಿಂಗ್ ಮತ್ತೆ ರಥೋತ್ಸವ ಇರುತ್ತಂತೆ. ಹೋ ಓಕೆ ಓಕೆ ಸೊ ಓಕೆ. ಎಲ್ಲ ನಮಗೆ ಈವ್ನಿಂಗ್ ಮಜಾ ಇರುತ್ತೆ ಆ್ಯಕ್ಚುಲಿ. ಹೋ ಸೂಪರ್. ಅಂತ ಒಳ್ಳೆ ಫೆಸ್ಟಿವ್ ಆಗಿ ಇದೆ, ಫುಲ್ಲು ಗೋಲ್ಡನ್ ಕಲರ್ ಥರ ಇದೆ. ಊಟಕ್ಕೆ ಎಲ್ಲಿ ಅಂತ ಅಡ್ರೆಸ್ ಕೇಳ್ತಾರೆ ನಮ್ಮವರು. ಎಲ್ಲಂತ ಗೊತ್ತಾಯ್ತಾ ಊಟಕ್ಕೆ? ಹಾಂ, ಹಂಗಾಗಿ ಓಕೆ ಬಾ. ಏನು ಅಷ್ಟೇನಿಲ್ಲ ಅಲ್ಲ ಅಲ್ಲ, ನಾವು ಅಂದ್ಕೊಂಡಿದ್ಗೂ ಕಮ್ಮಿನೇ ಇದ್ದಾರೆ ಜನ ಆ್ಯಕ್ಚುಲಿ. ಮಾರ್ನಿಂಗ್ ಇದ್ರೇನೋ, ಇವಾಗ ದರ್ಶನಕ್ಕೆ ಕಮ್ಮಿ ಆಗಿದೆ. ಓ ಹತ್ತಿರ ಬಂದ್ಬಿಟ್ಟು ಟೆಂಪಲ್ಗೆ ಆಯಿತಾ. ಇಲ್ಲಿದ್ದು ಮೇನ್ ಇದ್ರ ಹತ್ರ, ಇಲ್ಲಿಂದ ಈ ಕಡೆ ಲೆಫ್ಟ್ ತೊಗೊಂಡ್ರೆ ಊಟದ ಕ್ಯೂ. ಸೊ ಇವಾಗ ಊಟದ ಕ್ಯೂವಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗಲೇ ಜನ ಹೆಂಗಿದ್ದಾರೆ, ಇನ್ನು ರಶ್ ಇದ್ದರೆ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲಪ್ಪ. ಇದು ಸುಮಾರು 500 ಮೀಟ್ರ್ ನಡೆದ ಮೇಲೆ ಊಟದ ಕ್ಯೂ ಜಾಗಕ್ಕೆ ಬಂದ್ವಿ ನಾವು. ಈ ಥರ ಕ್ಯೂ ಇದೆ ಊಟಕ್ಕೆ, ಬನ್ನಿ. ಫೈನಲಿ ಕ್ಯೂ ಒಳಗಂತೂ ಬಂದಿದ್ದೀವಿ. ಇವಾಗ ಹೊರಗಡೆ ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ. ಸೊ ನಾವಂತೂ ಹಿಂಗೆ ಪಂಕ್ತಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೀವಿ. ಈಗ ಕ್ಯೂ ಅಲ್ಲಿ ಸುಮಾರು ಮುಂದೆ ಬಂದಿದ್ದೀವಿ. ಈ ಕಡೆ ನೋಡಿ ಹೆಂಗಿದೆ ಕ್ಯೂ, ಹೆವಿಯಾಗಿದೆ. ಏನೋ ಅಷ್ಟೇ ಹೆವಿ ಇದೆ ರಶ್. ಈ ಕಡೆ ಎಲ್ಲ ಫುಲ್ ಜನ ಜಾಸ್ತಿ ಇದ್ದಾರೆ. ಈ ಲಾಸ್ಟ್ ಪಾರ್ಟ್ ಆಫ್ ಊಟದ ಕ್ಯೂ. ಈ ಕ್ಯೂ ಹಿಂಗೇ ಮುಂದೆ ಹೋಗಿ ಆಯಿತಾ, ಹಂಗೆ ಮುಂದೆ ಹೋಗಿ ಅಲ್ಲೋಗಿ ಅಲ್ಲಿ ಊಟ ಕೊಡ್ತಾ ಇದ್ದಾರೆ. ಈ ಸೈಡು ಇದೆ. ಓ 2 ಸೈಡು ಕೊಡ್ತಾ ಇದ್ದಾರೆ. ಓಕೆ, ಊಟ ಎಲ್ಲೆಲ್ಲಿ ಕೊಡ್ತಾರೆ ಅಂತ ಕರೆಕ್ಟಾಗಿ ಹೇಳ್ತಾರಲ್ಲಪ್ಪ, ಪರ್ಫೆಕ್ಟಾಗಿ ಹೇಳ್ತಾರೆ ಎಲ್ಲೆಲ್ಲಿ ಊಟ ಕರೆಕ್ಟ್ ಟೈಮಿಗೆ, ಎಲ್ಲಿ ಪ್ರಸಾದ ಊಟ ಕೊಡ್ತಾರೆ ಅಂತ. ಸೊ ಊಟ ಅಲ್ಲೂ ಕೊಡ್ತಾರೆ. ಸೊ ಬೇಸಿಕ್ಲಿ ಏನಂದರೆ ಒಂದು ತಟ್ಟೆ ಕೊಡ್ತಾರೆ, ಅದರಲ್ಲಿ ಅನ್ನ ಎಲ್ಲ ಬಡಿಸ್ಕೊತಾರೆ. ಬಡಿಸ್ಕೊಂಡು ನಾವು ಎಲ್ಲಾದರೂ ಕೂತ್ಕೊಂಡು ತಿನ್ನೋದು ಆಯಿತಾ. ನೋಡೋಣ ಹೆಂಗಾಗುತ್ತೆ, ಊಟ ಹೆಂಗಿರುತ್ತೆ ಅಂತ. ಬನ್ನಿ ಬನ್ನಿ ಮಕ್ಕಳೇ, ಬನ್ನಿ ಬನ್ನಿ. ನಮ್ಮ ಬ್ರಹ್ಮತಿ ವ್ಯಾಜ್ಯನಾಥ ಅಂದರೆ ವೇದದಲ್ಲಿ ಹೇಳಿದಾರಂತೆ, ಅನ್ನವನ್ನು ಪರಬ್ರಹ್ಮನ ಸ್ವರೂಪವೆಂದು ಮಹಾಪ್ರಸಾದವೆಂದು ಭಾವಿಸಬೇಕು. ಇದು ಶ್ರೀ ಗುರುರಾಜರ ಭವ್ಯ ಪ್ರಸಾದ, ದಯವಿಟ್ಟು ವ್ಯರ್ಥ ಮಾಡಬೇಡಿ. ಭೋಜನಾಲಯದೊಳಗೆ ಭಕ್ತರು ಶಿಸ್ತನ್ನು ಕಾಪಾಡಬೇಕೆಂದು ಹೇಳಿದ್ದಾರೆ. ಅಂದರೆ ಬೇಸಿಕ್ಲಿ ಇಂಥವ್ರಿಗೆ ಹೇಳಿರೋದು, ಅನ್ನ ವೇಸ್ಟ್ ಮಾಡಬೇಡಿ ಅಂತ. ನಾನು ಒಂದು ತುತ್ತು ಅಗ್ಲು ವೇಸ್ಟ್ ಮಾಡಲ್ಲ ನಾನು. ಸರಿ ಮುಂದೆ ನೋಡಿ, ಈ ಥರ ತಟ್ಟೆ ತಗೋಬೇಕು ಆಯಿತಾ. ತಟ್ಟೆ ತಗೊಂಡು ಮುಂದೋಗಿ ಅನ್ನ ಹಾಕ್ಸ್ಕೊಳ್ಳೋದು. ಹೊಟ್ಟೆ ತುಂಬ ಊಟ ಅಂತೂ ಆಯಿತು. ಆ್ಯಕ್ಚುಲಿ ಅನ್ಲಿಮಿಟೆಡ್ ಊಟ ಆಯಿತಾ. ಸೂಪರಾಗಿತ್ತು. ಮತ್ತು ಟೇಸ್ಟ್ ಹೇಗಿತ್ತಮ್ಮ? ಟೇಸ್ಟು ಆಯಿತಾ, ಸೂಪರಾಗಿತ್ತು ಟೇಸ್ಟು. ಸೊ ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನೋಡಬೇಕು. ಮೋಸ್ಟ್ಲಿ ಪಂಚಮುಖಿ. ಇಲ್ಲ 4 ಗಂಟೆಗೆ ಮತ್ತೆ ದರ್ಶನ ಸ್ಟಾರ್ಟ್ ಆಗತ್ತಲ್ಲ, 1 ಅವರ್ ಇದೆ. 22 ಕಿಲೋಮೀಟ್ರ್ ಅಂತ ಇಲ್ಲಿಂದ ಪಂಚಮುಖಿ ಆಯಿತಾ. ಸೊ ನೋಡೋಣ ಪಂಚಮುಖಿ ಹೋಗೋದಾಗುತ್ತೋ ಅಥವಾ ಇಲ್ಲೇ ವೇಟ್ ಮಾಡ್ತೀವೋ ಗೊತ್ತಿಲ್ಲ. ನೋಡಿ, ಊಟದಿಂದ ಹೊರಗೆ ಬಂದ ತಕ್ಷಣ ಒಂಚೂರು ಮುಂದೆ ಬಂದರೆ ಇದೊಂದು ಲೋಕಲ್ ಮಾರ್ಕೆಟ್ ಥರ ಇದೆ. ಎಲ್ಲ ಥರ ಮೂರ್ತಿಗಳು, ಎಲ್ಲ ಡೆಕೋರೇಟಿವ್ ಆರ್ಟಿಕಲ್ಸು, ಮೂರ್ತಿಗಳು ಎಲ್ಲ ಸಿಗುತ್ತೆ. ತಿನ್ನೋ ಐಟಮ್ಸು, ಆಮೇಲೆ ಫೋಟೋ, ಆಟ ಸಾಮಾನು. ನೋಡಿ ನಮ್ಮ ಹೊಸ ಸಬ್ಸ್ಕ್ರೈಬರ್ಸು ರಾಯಚೂರಿಂದ ಬಂದಿದ್ದಾರೆ. ಹೆಸರು ನಿಂದೇನು ಹೆಸರು? ಸೂರ್ಯ. ವಿಕಾಸ್ ಮತ್ತು ಅಜ್ಜುನಾ? ಏನು ಕಾಲೇಜಾ ಸ್ಕೂಲಾ? ಕಾಲೇಜಾ? ಫಸ್ಟ್ ಇಯರ್ ಆ್ಯಕ್ಚುಲಿ? ಸೆಕೆಂಡ್ ಇಯರಾ? ಏನು ಸೈನ್ಸಾ ಕಾಮರ್ಸಾ? ಮೆಡಿಕಲ್ಲಾ? ಸೂಪರ್ ಕಣ, ಕಂಗ್ರಾಟ್ಸ್. ಹೌದಾ? ಕಂಗ್ರಾಟ್ಸ್ ಕಣ. SSLC ಅಲ್ಲಿ ಕಂಗ್ರಾಟ್ಸ್ ಕಣ,
ಇದಾರೆ ಇವ್ರು ಗ್ರೂಪ್ ಮಾಡ್ಕೊಂಡು ಬಂದಿದ್ದಾರೆ ಆಯ್ತಾ. SRS ಸವರಿ ಅಂತ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಥ್ಯಾಂಕ್ ಯು, ಬಾಯ್. ಪಂಚಮುಖಿ ಆಂಜನೇಯ ಟೆಂಪಲಿಗೆ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ಮಂತ್ರಾಲಯದಿಂದ ಒಂದು 22 ಕಿಲೋಮೀಟ್ರ್ ದೂರ ಇದೆ. ಮಜಾ ಏನಂದರೆ ಮಂತ್ರಾಲಯ ಬಂದ್ಬಿಟ್ಟು ಆಂಧ್ರದಲ್ಲಿದೆ, ಇದು ರಾಯಚೂರಲ್ಲಿದೆ. ಸೊ ಟೆಂಪಲ್ ಹತ್ರ ಬರ್ತಾ ನೋಡ್ತೀವಿ ಎಲ್ಲ ಕನ್ನಡ ಬೋರ್ಡು, ಸಖತ್ ಖುಷಿ ಆಯಿತು ಆ್ಯಕ್ಚುಲಿ. ಮತ್ತು ಕನ್ನಡ ನೋಡಿ ಗಾಡಿ ಅಂತೂ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇವಾಗ ಟೆಂಪಲ್ ಕಡೆ ಹೋಗೋಣ. ಚಪ್ಪಲ್ನ ಅಂತ ಗಾಡಿಯಲ್ಲೇ ಬಿಟ್ಟಿದ್ದೀವಿ. ಟೆಂಪಲ್ಗಂತೂ ಹೆವಿ ಕ್ಯೂ ಕಾಣ್ತಿದೆ. ಬನ್ನಿ ಹೋಗೋಣ ಟೆಂಪಲ್ಗೆ. ಟೆಂಪಲಿಗೊಂದು ಸಿಂಪಲ್ ಆಗಿರೋ ಹಿಸ್ಟ್ರಿ ಇದೆ. ಏನಂದರೆ ರಾಘವೇಂದ್ರ ಸ್ವಾಮಿಯವರು ಏನಿಲ್ಲ ಅಂದರೂ ಒಂದು 12 ವರ್ಷ ತಪಸ್ಸು ಮಾಡಿದ್ರಂತೆ. ಆಮೇಲೆ ಆಂಜನೇಯ ದೇವರು ಅವ್ರಿಗೆ ಹಯಗ್ರೀವ, ನರಸಿಂಹ, ಹನುಮಾನ ಮತ್ತು ವರಹ ರೂಪದಲ್ಲಿ ಅವ್ರಿಗೆ ದರ್ಶನ ಕೊಟ್ಟರಂತೆ. ಸೊ ಆವಾಗಿಂದ ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ ಇಲ್ಲಿ, ಆಯಿತಾ. ಇಲ್ಲೂ ಕ್ಯೂವಲ್ಲಿ ನಿಂತ್ಕೋಬೇಕನ್ಸುತ್ತೆ. ನಮ್ಮವ್ರು ಎಲ್ಲಿದಾರಂತ ಹುಡುಕ್ತಾ ಇದ್ದೀವಿ. ಸೊ ಸ್ವಲ್ಪ ಚೇಂಜ್ ಆಫ್ ಪ್ಲ್ಯಾನ್ಸ್ ಇದೆ ಇವಾಗ. ಆಲ್ರೆಡಿ ಬೆಳಗ್ಗೆಯಿಂದ ಸ್ವಲ್ಪ ಟಯರ್ಡ್ ಆಗಿದೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಟೆಂಪಲ್ ಮುಗಿಸ್ಕೊಂಡು ಇಲ್ಲೇ ಡೈರೆಕ್ಟ್ ನಮ್ಮದು ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಒಂದು 5:30-6 ಗಂಟೆಗೆ ಮತ್ತೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ಆಮೇಲೆ ರಾತ್ರಿ ರಥೋತ್ಸವ ನೋಡ್ಕೊಂಡು ಬರೋದಂತ ಆಯಿತು. ನೋಡೋಣ. ಆಲ್ಮೋಸ್ಟ್ 45 ಮಿನಿಟ್ಸ್ ಕ್ಯೂ ಅಲ್ಲಿ ನಿಂತು ದರ್ಶನ ಅಂತೂ ಮುಗೀತು. ಈ ಥರ ಇತ್ತು ನೋಡಿ ಕ್ಯೂ. ಅದು ಕ್ಯೂ ಆಲ್ಮೋಸ್ಟ್ ಒಳಗೆ ಒಂದು 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇದೆ ಕ್ಯೂ. ಇದು ಈ ಥರ ಹೆವಿ ಕ್ಯೂ ಇದೆ. ಅಲ್ಲಿಂದ ಒಳಗೆ ಹೋಗಿ ಆಮೇಲೆ ಮುಂದಲ್ಲಿ ಗರ್ಭಗುಡಿ ಇದೆ. ಟೆಂಪಲ್ ಹಿಂದೆ ಗ್ರಾಮ ದೇವತೆ ಅರ್ಕಲಾಂಬಾ ದೇವಿ ಇದೆ ಅಂತೆ. ಅಲ್ಲೊಂದು ಕೈ ಮುಕ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಈ ಪಂಚಮುಖಿ ಆಂಜನೇಯ ಟೆಂಪಲ್ ಬಂದ್ಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ದರ್ಶನ ಇರುತ್ತೆ. ಆಮೇಲೆ ದರ್ಶನ ಕ್ಲೋಸ್ ಆಗುತ್ತೆ. ಅರ್ಕಲಾಂಬಾ ದರ್ಶನ ಪಡ್ಕೊಂಡು ಸೊ ಇಲ್ಲಿಂದ ಬಿಚ್ಚಾಲೆ ಹೋಗೋದಂತಾಯಿತು. ಬನ್ನಿ ನೋಡೋಣ ಹೆಂಗಿದೆ ಅಂತ. ಬಂಡೆಗಳು ನೋಡಿ ಒಂದು ನೀಟಾಗಿ ಯಾರೋ ಜೋಡಿಸ್ದಂಗಿದೆ ಆಯಿತಾ. ಸಖತ್ತಾಗಿದೆ ಮಾತ್ರ ಬಂಡೆಗಳಿದು. ಇಲ್ಲಿ ಬರೆದಿದ್ದಾರೆ ಬೆಡ್ಡು, ಹಾಸಿಗೆ, ಪಿಲ್ಲೋ ಅಂತೆ. ಹಾಸಿಗೆ ಮತ್ತು ದಿಂಬು, ಬೆಡ್ ಆ್ಯಂಡ್ ಪಿಲ್ಲೋ. ಅರ್ಕಲಾಂಬಾ ದೇವಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಈ ತಾಯಿ ಲಕ್ಷ್ಮೀ ದೇವಿ ಇಲ್ಲ, ಉದ್ಭವ ಮೂರ್ತಿ ಮಹಾಲಕ್ಷ್ಮೀ ದೇವಿ. ಯಾರು ಪ್ರತಿಷ್ಠೆ ಮಾಡ್ತಾರಲ್ಲ ಮಹಾಲಕ್ಷ್ಮೀ ದೇವಸ್ಥಾನ ತಾನೇ ಒಂದು ಉದ್ಭವ ಆಗಿದಲೆ. ಹೋಗ್ ಬಂದ್ರಲ್ಲ ಮಂತ್ರಾಲಯಕ್ಕೆ ದರ್ಶನ ಆಯ್ತಾ ಗುರುಗಳದು ರಾಘವೇಂದ್ರ ಸ್ವಾಮಿಗಳಿದು. ಆ ಗುರುಗಳಿಂದ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ಬಿಚ್ಚಲಲ್ಲಿದ್ರು. ಅವರು ತಮಿಳುನಾಡದ ಬಂದು ಬಿಚ್ಚಲಲ್ಲಿ ವಾಸ ಮಾಡ್ತಿದ್ರು. 13 ವರ್ಷ ವಾಸ ಮಾಡ್ತಿದ್ರಲ್ಲಿ. ಅಲ್ಲಿ ಬಿಚ್ಚಲಿಂದ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿಗೆ ಬಂದು ರಾಘವೇಂದ್ರ ಸ್ವಾಮಿಗಳು ತಾಯಿನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡ ನಂತರನೇ ಆ ಪಂಚಮುಖಿ ಆಂಜನೇಯ ಸಮತ್ರ ಗರ್ಭಗುಡಿಯಲ್ಲಿ ಕುತ್ಕೊಂಡು ರಾಘವೇಂದ್ರ ಸ್ವಾಮಿಗಳು 12 ವರ್ಷದಲ್ಲಿ ತಪಸ್ಸು ಮಾಡಿದ್ದಾರೆ. 16ನೇ ಶತಮಾನದಲ್ಲಿ ಅಲ್ಲಿ ತಪಸ್ಸು ಮೆಚ್ಚಿಕೊಂಡು ಆಂಜನೇಯ ಸ್ವಾಮಿ ಇದ್ದು 5 ಮುಖದಲ್ಲಿ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿ ಮೇಲೆ ಉದ್ಭವ ಪಾದಗಳಲ್ಲಿ ನೋಡಿದ್ರೆ ಆಂಜನೇಯ ಸ್ವಾಮಿ ಪಾದಗಳು. ಆಂಜನೇಯ ಸ್ವಾಮಿ ಅಲ್ಲೇ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರು ಸ್ವಯಂ ಆಂಜನೇಯ ಸ್ವಾಮಿ ಪಾದಗಳವು. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಅಯ್ಯಗಿರಿವರಹ 5 ಮುಖದಲ್ಲಿ ಆಂಜನೇಯ ಸ್ವಾಮಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖ ಅಂತ ಕ್ಷೇತ್ರ ಸ್ಥಾನಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಗಳು, ಲಕ್ಷ್ಮೀ ದೇವಿ, ಆಂಜನೇಯ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿದ್ದಾರ. ಅಲ್ಲೇ ರಾಯರ ಪಕ್ಕದಲ್ಲಿ ನೋಡಿದ್ರ ಮಾಂಚಲಮ್ಮ ತಾಯಿ ಅಂತ ಇರ್ಲಿಕ್ಕೆ ಸ್ಥಳ ಕೊಟ್ಟಿದ್ದಲೆ ಮಂತ್ರಾಲಯದಲ್ಲೇ ಬೃಂದಾವನಸ್ಥರಾಗಿದ್ದಾರ. ಇಲ್ಲೇ ಲಕ್ಷ್ಮೀ ದೇವಿ ಶಂಕು ಚಕ್ರ ಕಾಣಿಸುತ್ತಲ್ಲ ಗಂಧ ಹಚ್ಚಿದ್ರಲ್ಲ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿ ಅವತಾರದಲ್ಲಿ ರಾಯರಿಗೆ ದರ್ಶನ ಕೊಟ್ಟಿರೋದಂತ ಮಹಾಲಕ್ಷ್ಮೀ ದೇವಿ. ಪಂಚಮುಖ ಅಂದ್ರೆ ರಾಯರ ತಪಭೂಮಿ. ಇಲ್ಲಿ ರಾಯರ ಪ್ರತಿನಿತ್ಯ ಪೂಜೆ ಮಾಡ್ಕೊಂತ ಇಲ್ಲೇ ವಾಸ ಮಾಡ್ತಿದ್ರು ಅಮ್ಮನ ಹತ್ರ. ಅವಾಗ ಏಮ ಪ್ರತ್ಯಕ್ಷ ಆಗಿ ಆಂಜನೇಯ ಸ್ವಾಮಿ ಬಂಡಿಲಿದ್ದಾನಂತ
ಈ ಮಹಾಲಕ್ಷ್ಮೀ ದೇವಿ ಅಂಜನ ಸ್ವಾಮಿ ತೋರಿಸ್ಕೊಟ್ಟಿದ್ರು. ಪಂಚಮುಖ ಅಂದ್ರೆ ರಾಯರ ತಪಭೂಮಿ. ಈ ಸ್ಥಳದಲ್ಲಿ ರಾಮೇಂದ್ರ ಸ್ವಾಮಿಗಳು ತಿರುಗಾಡ್ತಿದ್ರು, ಇಲ್ಲ ವಾಸ ಮಾಡ್ಕೊಂತ ಪೂಜೆ ಮಾಡ್ತಿದ್ರು. ಮಹಾಲಕ್ಷ್ಮೀ ದೇವಿ ಉದ್ಭವ ಮೂರ್ತಿ ಶಂಕುಚಕ್ರ ಅವತಾರದಲ್ಲಿ ರಾಯರ ದರ್ಶನ ಕೊಟ್ಟಿದ್ದಲ್ಲ. ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಹತ್ರ ಎಲ್ಲ ರಾಮನ ಹತ್ರ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ದರ್ಶನ ಅದು ಸೂಪರಾಗಿ ಆಯಿತು. ಅರ್ಕಲ್ಲಮ್ಮ ದೇವಿದು. ಇಲ್ಲಿಂದ ಹೇಗೆ ಇಲ್ಲಮ್ಮ ಪ್ಲ್ಯಾನ್ ಚೇಂಜ್ ಬಿಚಾಲಿ. ಓಕೆ, ಏನು ಬಿಚಾಲಿ ಆ್ಯಕ್ಚುಲಿ? ಪಂಚಮುಖಿ ಪಾದರಕ್ಷೆ ಸಖತ್ ದೊಡ್ಡದಾಗಿದೆ ಮಾತ್ರ. ಇವಾಗ ಸದ್ಯಕ್ತಿದ್ದೇವೆ ಬಿಚ್ಚಾಲಿ ಅನ್ನೋ ಊರಲ್ಲಿ. ಇದು ರಾಘವೇಂದ್ರ ಸ್ವಾಮಿ ಅವರ ಭಕ್ತರಿದ್ರು, ಒಬ್ಬರು ಅವ್ರ ಸ್ಟೂಡೆಂಟ್, ಅವ್ರ ಶಿಷ್ಯರಿದ್ದರು ಅಣ್ಣಪ್ಪಾಚಾರಿ ಅಂತ. ಸೊ ಅವರು ಇಲ್ಲಿದ್ದರು, ಅವ್ರು ಇಲ್ಲಿ ಸಮಾಧಿ ತೊಗೊಂಡಿದ್ದಾರಂತೆ, ಆಯಿತಾ. ಸೊ ಅವ್ರದ್ದೊಂದು ಸಲ್ಲೊಂದು ಟೆಂಪಲ್ ಇದೆ, ಮತ್ತು ಬೇರೆ ಮಾನ್ಯುಮೆಂಟ್ಸ್ಗಳೆಲ್ಲ ಇದೆ. ಅದೊಂದು ಕ್ವಿಕ್ಕಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಇನ್ನೊಂದು ಸಿಕ್ಕಾಪಟ್ಟೆ ವಿಶೇಷ ನೋಡಿ, ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ. ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ, ಆಯಿತಾ. ತೀರ ಅಲ್ಲೊಂದು ಕೊಕ್ಕರೆ ಕೂತ್ಕೊಂಡು ಇಲ್ಲಿದೆ ನೋಡಿ, ಕೊಕ್ಕರೆ ಕೂತ್ಕೊಂಡು ಶಿಕಾರಿ ಯಾವಾಗ ಬರುತ್ತಂತ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದೆ. ತುಂಬ ಪ್ರಶಾಂತವಾಗಿದೆ ಆ್ಯಕ್ಚುಲಿ ಇಲ್ಲಿ, ಆಯಿತಾ. ಹಾಗೆ ತುಂಗಭದ್ರಾ ತೀರದ ಒಂದು ಬೋರ್ಡ್ ಕಾಣಿಸ್ತು ನನಗೆ. ಇಲ್ಲಿದೆ ಬ್ರೀವೇರ್ ಆಫ್ ಕ್ರೊಕೊಡೈಲ್ಸ್ ಅಂತ ಬರೆದಿದೆ. ಆದರೆ ನಾನು ಕ್ರೊಕೊಡೈಲ್ ಕಡೆಗೆ ಹೆದರಲ್ಲ, ಯಾಕೆಂದರೆ ಇದರದೇ ಸಂಸಾರ ಮಾಡ್ತೀನಂತೆ. ಇನ್ನು ಕ್ರೊಕೊಡೈಲ್ಗೆಲ್ಲ ಹೆದರಿ ಏನು ಮಾಡಲಿ ನಾನು, ಆಯಿತಾ. ಬಿಚ್ಚಾಲಿಯ ದರ್ಶನ ಅಂತೂ ಆಯಿತು. ಇವಾಗ ಇಲ್ಲಿಂದ ಡೈರೆಕ್ಟ್ಲಿ ನಾವು ಹೋಗೋದು ಮಂತ್ರಾಲಯ ದರ್ಶನ ಮಾಡಿ ರಥೋತ್ಸವ ನೋಡಿಬಿಟ್ಟು ಇವತ್ತಿನ ದಿನ ಎಂಡು. ನಾಳೆ ಬೆಳಗ್ಗೆ ನೋಡೋಣ ಮತ್ತೆ ರಿವೈಸ್ ಪ್ಲಾನ್ ಏನೇನಾಗುತ್ತೆ ಅಂತ. ಬ್ಯಾಕ್ ಟು ಮಂತ್ರಾಲಯ. ಸೊ ಇವಾಗ ಬಂದ್ಬಿಟ್ಟು 3 ಇಂಪಾರ್ಟೆಂಟ್ ಕೆಲಸ. ಫಸ್ಟ್ ಅಂತೂ ರಥೋತ್ಸವ ನೋಡೋದು, ಸೆಕೆಂಡ್ ಒಂದು ದರ್ಶನ, ಆಮೇಲೆ 3ನೇದು ಬಂದ್ಬಿಟ್ಟು ಪ್ರಸಾದ, ಆಮೇಲೆ ಎಂಡ್ ಆಫ್ ಡೇ, ಆಯಿತಾ. ಈವೆಂಟ್ಫುಲ್ ಡೇ ಅನ್ಬೋದು. ಸಖತ್ತಾಗಿತ್ತು. ಇದು ನೋಡೋಕ್ಕೂ ತುಂಬ ಸಖತ್ತಾಗಿದೆ. ನೋಡಿ ಹೆಂಗೆ ಕಾಣ್ತಿದೆ ನೋಡಿ, ಎಲ್ಲ ಕಡೆ ಸೂಪರಾಗಿ ಕಾಣ್ತಿದೆ ನೋಡಿ ಇದೆಲ್ಲ ಕಡೆ. ಈ ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡು ಈಗ ದೇವ್ರ ದರ್ಶನ ಮಾಡೋದು ಅಷ್ಟೇ. ಇಲ್ಲಿ ನಾವು ಶರ್ಟ್ ತಗ ಸೆಲ್ಲೆ ಹಾಕ್ಕೊಂಡಿದ್ದೀವಿ. ಫೈನಲಿ ನಮ್ಮ ಹೆಂಡತಿದು ತುಂಬ ದಿನದ ಆಸೆ ಕಂಪ್ಲೀಟ್ ಆಗ್ತಾ ಇದೆ. ನಮ್ಮ ದರ್ಶನ ಅಂತೂ ಸೂಪರ್ ಆಗದೆ, ಸಖತ್ ಹತ್ರದಿಂದ ಆಯ್ತಲ್ಲ, ಸೂಪರಾಗಿ ಆಯಿತು. ಮತ್ತು ದರ್ಶನ ಆಲ್ಮೋಸ್ಟ್ 6-7 ಮಂತ್ಸ್ ವೇಟು ಅಲ್ವಾ? ಹಾಂ, ನವಂಬರಲ್ಲಿ ಅಂದ್ಕೊಂಡಿದ್ದಲ್ಲ, ಕಾಯಿಸಿ ನಿನ್ನೆನೂ ಅಷ್ಟೇ ಹೋಗ್ತೀವೋ ಇಲ್ವೋ ಅಂದ್ಕೊಂಡು ಲಾಸ್ಟ್ ಮಿನಿಟಿಗೆ ಹೋಗಿದ್ದಾಯ್ತು. ಸೊ ವೆರಿ ದರ್ಶನ ಮಾತ್ರ ಸಖತ್ತಾಗಾಯಿತು, ತುಂಬ ಖುಷಿ ಆಯಿತು. ಇಟ್ಸ್ ವರ್ತ್ ದ ವೈಲ್. ಬೆಳಗ್ಗೆಯಿಂದ ಪದ್ಧತಿ ಎಫರ್ಟ್ಸ್ ಎಲ್ಲ ಸಖತ್ ಫ್ರೂಟ್ಫುಲ್ ಆಗಿತ್ತು ಅನ್ಬೋದು. ಇನ್ನೊಂದು ರೌಂಡ್ ರಥ ಬರ್ತಾ ಇದೆ, ಅದನ್ನು ನೋಡೋಣ ಬನ್ನಿ. ದರ್ಶನ ಆದಮೇಲೆ ಇಮಿಡಿಯೇಟ್ಲಿ ಹೊರಗೆ ಬಂದರೆ ಇಲ್ಲಿ ನಿಮಗೆ ಮಂತ್ರಾಕ್ಷತೆ ಕೊಡೋ ಜಾಗ ಇರುತ್ತೆ. ಮಂತ್ರಾಕ್ಷತೆ ಮತ್ತು ತೀರ್ಥ ಕೊಡ್ತಾರೆ. ಸೊ ಅದನ್ನು ನಾನು ತೊಗೊಂಡೆ. ಇವಾಗ ಇಲ್ಲಿಂದ ಬಂದು ನಮ್ಮದು ನೆಕ್ಸ್ಟ್ ಸ್ಟಾಪು ಊಟ. ಬನ್ನಿ ಹೋಗುವ.